ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಧನುಷ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದುಕೊಳ್ಳುತ್ತಾ ಇದ್ದೇನೆ. ಎಲ್ಲರೂ ಈ ವಿಡಿಯೋ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ನಾಗರ ಪಂಚಮಿಗೆ ಹಲವಾರು ಐತಿಹಾಸಿಕ ಹಿನ್ನೆಲೆಗಳಿವೆ. ನಾನು ಕೇಳಿ ಓದಿ ತಿಳಿದುಕೊಂಡಿರುವ ಕೆಲವು ವಿಷಯಗಳನ್ನು ನಿಮಗೆ ಹೇಳಬಯಸುತ್ತೇನೆ. ವೈಕುಂಠದಲ್ಲಿ ಶೇಷಶಯನನಾದಂತಹ ಮಹಾವಿಷ್ಣುವು ಆದಿಶೇಷನ ಸೇವೆಗೆ ಮೆಚ್ಚಿ, ನಿನಗೆ ಏನಾದರೂ ವರ ಬೇಕಾದರೆ ಕೇಳು ಎಂದು ಆದಿಶೇಷನನ್ನು ಕೇಳಿದಾಗ, ಆಗ ಆದಿಶೇಷ, ಸ್ವಾಮಿ, ಭೂಮಿಯಲ್ಲಿ ನನಗೂ ಕೂಡ ಪೂಜೆ ಆಗುವಂತೆ ವರವನ್ನು ನೀಡು ಎನ್ನುತ್ತಾನೆ. ಅದಕ್ಕೆ ಮಹಾವಿಷ್ಣುವು ತಥಾಸ್ತು ಎನ್ನುತ್ತಾರೆ. ಅದೇ ರೀತಿ ಭೂಮಿಯಲ್ಲಿ ಪ್ರತಿ ಶ್ರಾವಣದ ಶುದ್ಧ ಪಂಚಮಿಯ ದಿನ ನಿನ್ನ ಭಕ್ತರು ನಿನ್ನನ್ನು ಪೂಜಿಸುತ್ತಾರೆ. ಆದ್ದರಿಂದ ನನ್ನನ್ನು ಪೂಜಿಸಿದಂತಾಗುತ್ತದೆ ಎಂದು ಮಹಾವಿಷ್ಣುವು ವರ ನೀಡುತ್ತಾರೆ. ಇನ್ನೊಂದು ಐತಿಹಾಸದ ಪ್ರಕಾರ ಗೋಕುಲದಲ್ಲಿ ಕಾಳಿಂಗ ಮರ್ದನ ಆಗುತ್ತೆ. ಆ ಕಾಳಿಂಗ ಮರ್ದನ ಆಗಿದ್ದು ಕೂಡ ಇದೇ ದಿವಸವೇ ಎನ್ನುವುದು ಇನ್ನೊಂದು ಹಿನ್ನೆಲೆಯಾಗಿದೆ. ಇನ್ನೊಂದು ಹಿನ್ನೆಲೆಯ ಪ್ರಕಾರ ಪರೀಕ್ಷಿತನ ಮಗ ಜನಮೇಜಯ ಸರ್ಪಯಾಗವನ್ನು ಮಾಡುತ್ತಿದ್ದ. ಆಗ ಆಸ್ತಿಕ ಎನ್ನುವ ಋಷಿ ಬಂದು ಆ ಸರ್ಪಯಾಗವನ್ನು ನಿಲ್ಲಿಸಿ ಸರ್ಪಕುಲವನ್ನು ಕಾಪಾಡುತ್ತಾನೆ. ಆ ಸರ್ಪಯಾಗವನ್ನು ನಿಲ್ಲಿಸಿದ ದಿನವೂ ಕೂಡ ಶ್ರಾವಣ ಮಾಸದ ಶುದ್ಧ ಪಂಚಮಿಯ ದಿನ. ಇದು ನಾನು ತಿಳಿದುಕೊಂಡಿರುವ ಕೆಲವು ನಾಗರ ಪಂಚಮಿಯ ಹಿನ್ನೆಲೆಯಾಗಿದೆ. ನಾಗರ ಪಂಚಮಿಯನ್ನು ಆಚರಿಸುವುದರಿಂದ ಆಯಸ್ಸು, ಆರೋಗ್ಯ ಹಾಗೂ ನೆಮ್ಮದಿ ಸಿಗುವುದೆಂಬ ನಂಬಿಕೆ ಇದೆ. ತುಳುನಾಡಿನ ಹಬ್ಬವಾದ ಈ ನಾಗರ ಪಂಚಮಿಯನ್ನು ನಾವೆಲ್ಲರೂ ಸಂತೋಷದಿಂದ ಆಚರಿಸೋಣ. ಆ ನಾಗರಾಜನು ನಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.